ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದ ಬಿಎಂಟಿಎಫ್ ಮುಖ್ಯಸ್ಥ ಆರ್ಪಿ ಶರ್ಮಾಗೆ ಈಗ ಅಕ್ರಮದ ಬಿಸಿ ತಟ್ಟಿದೆ. ನಕ್ಷೆ ಮಂಜೂರಾತಿ ಪಡೆಯದೆ ಕಟ್ಟಡ ನಿರ್ಮಿಸಿರೋ ವಿವಾದಕ್ಕೆ ಶರ್ಮಾ ಸಿಲುಕಿದ್ದಾರೆ. ಬಿಎಂಟಿಎಫ್ ಮುಖ್ಯಸ್ಥ ಆರ್ಪಿ ಶರ್ಮಾ ಬಿಬಿಎಂಪಿ ಅಧಿಕಾರಿಗಳ ಪಾಲಿಗೆ ಸಿಂಹ ಸ್ವಪ್ನ. ಆದರೆ ಭ್ರಷ್ಟರಿಗೆ ಬಿಸಿ ಮುಟ್ಟಿಸ್ತಾ ಇರೋ ಬಿಎಂಟಿಎಫ್ ಮುಖ್ಯಸ್ಥರೇ ಈಗ ಕಾನೂನು ಉಲ್ಲಂಘನೆ ಆರೋಪ ಎದುರಿಸ್ತಾ ಇದ್ದಾರೆ. ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ದೊಡ್ಡಗುಬ್ಬಿ ಗ್ರಾಮದಲ್ಲಿ ಗೋಲ್ಡನ್ ಆರ್ಕಿಡ್ಸ್ ಹೆಸರಿನ ಖಾಸಗಿ ಬಡಾವಣೆಯಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು ವಿವಾದಕ್ಕೆ ಕಾರಣವಾಗಿದೆ. ಬಿಡಿಎ ವ್ಯಾಪ್ತಿಯಲ್ಲಿರೋ ಈ ಬಡಾವಣೆ ಅನುಮೋದನೆ ಪಡೆದಿಲ್ಲ. ಈ ಅಕ್ರಮ ಬಡಾವಣೆಯಲ್ಲಿ 10,000 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿ ನಕ್ಷೆ ಮಂಜೂರಾತಿ ಇಲ್ಲದೆ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋ ಆರೋಪಕ್ಕೊಳಗಾಗಿದ್ದಾರೆ. ಶರ್ಮಾ ಅವರ ನೈತಿಕತೆ ಮತ್ತು ಅವರ ಮೊರಾಲಿಟಿನ ಪ್ರಶ್ನೆ ಮಾಡಿರ್ತಕ್ಕಂಥದ್ದಾಗಿದೆ. ಅವರು ಕೆಲವು ಮಾಧ್ಯಮಗಳಲ್ಲಿ ಇದು ಬಿಡಿಯಿಂದ ಆಚೆ ಇದೆ ಅನ್ನೋದು ಅವ್ರ ಪ್ರಾಪರ್ಟಿ ಬಗ್ಗೆ ಅವರು ಹೇಳಿರ್ತಕ್ಕಂಥ ಕೆಲವು ಹೇಳಿಕೆಗಳಿತ್ತು. ನಾವು ಇದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಪತ್ರ ಬರೆದೇವೆ. ಪತ್ರದ ಅನುಗುಣವಾಗಿ ಬಿಡಿಎವರು ಒಂದು ವರದಿ ಕೊಟ್ಟಿದ್ದಾರೆ. ವರದಿಯಲ್ಲಿ ಸಂಪೂರ್ಣವಾಗಿ ಸಮಗ್ರವಾಗಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಈಸ್ ಅ ವೈಲೇಷನ್, ಬಿಡಿಎ ಲಿಮಿಟ್ಸಲ್ಲೇ ಬರುತ್ತೆ, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂಡರ್ ದಿ ಕರ್ನಾಟಕ ಕಂಟ್ರಿ ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ಅಂತ ಹೇಳಿದೆ. ಬಿಡಿಎ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವರದಿ ನೀಡಿದೆ. ಅನಧಿಕೃತ ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗ್ತಾ ಇರೋ ಕಟ್ಟಡವನ್ನ ತೆರವುಗೊಳಿಸಲು ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಿದೆ. ಆದರೆ ಆರೋಪದ ಬಗ್ಗೆ ಆರ್ಪಿ ಶರ್ಮಾ ಹೇಳೋದು ಹೀಗೆ. As a vilification or a misinformation campaign against me, these informations have not been leaked in a proper sense. Even the town planning member, the view that rectification should be issued has not been written in the record. That shows it's a wider conspiracy being hatched, and I will be constrained to consult my legal expert to take appropriate action against all concerned. ಒಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇರೋ ಆರ್ಪಿ ಶರ್ಮಾ ಇದೀಗ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪಕ್ಕೊಳಗಾಗಿದ್ದಾರೆ. ಆ ಮೂಲಕ ಖಡಕ್ ಆಫೀಸರ್ ಬೆನ್ನಿಗೂ ಅಕ್ರಮ ಆರೋಪ ಅಂಟಿಕೊಂಡಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಶಂಕರ್ ಬಿದಿರೆ ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕಳೆದ 15 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಬಿದಿರಿ ಅವರ ಮನೆಗೆ ಆಗಮಿಸಿದ್ರು. ಅವರಿಂದ ಬಿದಿರಿ ಆಶೀರ್ವಾದ ಪಡೆದರು. ಸದಾಕಾಲ ಖಾಕಿ ಯೂನಿಫಾರ್ಮ್ನಲ್ಲಿ ಖಡಕ್ ಆದೇಶಗಳನ್ನ ಕೊಡೋದನ್ನ ನೋಡ್ತಿದ್ದವರಿಗೆ ಇವತ್ತು ಶಂಕರ್ ಬಿದ್ರಿ ಡಿಫರೆಂಟ್ ಆಗಿ ಕಾಣಿಸ್ತಿದ್ರು. ಬಿಳಿ ಪಂಚೆ ಉಟ್ಕೊಂಡು ಮನೆಗೆ ಬಂದ ಅತಿಥಿಗಳ ಸತ್ಕಾರ ಮಾಡ್ತಿದ್ರು. ಹೌದು, ಇವತ್ತು ಶಂಕರ್ ಬಿದ್ರಿ ಬರ್ತ್ಡೇ ಬಾಯ್. ತಮ್ಮ 59ನೇ ಹುಟ್ಟುಹಬ್ಬವನ್ನ ಅಧಿಕಾರಿಗಳು, ಸಂಬಂಧಿಕರು ಮತ್ತು ಹಿತೈಷಿಗಳ ಮಧ್ಯೆ ತಮ್ಮ ಮನೆಯಲ್ಲೇ ಸರಳವಾಗಿ ಆಚರಿಸಿಕೊಂಡ್ರು. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಜನ ಇವತ್ತು ಬಂದು ನನಗೆ ಶುಭಾಶಯ ಕೋರಿದ್ದಾರೆ. ಭಾಳಷ್ಟು ಜನಕ್ಕೆ ನಾನು ಕರೆದಿಲ್ಲ, ಆದರೂ ಸಹಿತ ಅವ್ರ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಬಂದಿದ್ದಾರೆ. ಅವರು ನನ್ನಲ್ಲಿಟ್ಟಿರ್ತಕ್ಕಂಥ ಪ್ರೀತಿಗೆ, ವಿಶ್ವಾಸಕ್ಕೆ, ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ಸ್ವತಃ ಆಗಮಿಸಿ ಪೂಜೆ ನಡೆಸಿ ಆಶೀರ್ವಾದ ನೀಡುವುದು 15 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪರಿಪಾಠ. ಅದು ಈ ಸಲವೂ ಮುಂದುವರಿಯಿತು. ಕೇವಲ ಸರ್ವಿಸ್ನಲ್ಲಿರುವ ಅಧಿಕಾರಿಗಳು ಮಾತ್ರವಲ್ಲದೆ ನಿವೃತ್ತ ಅಧಿಕಾರಿಗಳು ಸಹ ಶಂಕರ್ ಬಿದಿರಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ರು. ನಾವು ಪ್ರತಿ ವರ್ಷ ಅವ್ರ ಬರ್ತ್ಡೇಗೆ ಬರ್ತೀವಿ. ನಮಗೆ ಒಂದು ಹಬ್ಬದ ಆಚರಣೆ. ಯಾಕೆಂದರೆ ನಮಗೆ ಅವರು ಹೆಸರು ಹೇಳುವಾಗಲೇ ಒಂದು ಮನಸ್ಸು ಮೈ ರೋಮಾಂಚನ ಆಗುತ್ತೆ. ಸರಳ ಅಚ್ಚುಕಟ್ಟಾಗಿ ನಡೆದ ಸಮಾರಂಭದಲ್ಲಿ ಶುಭ ಹಾರೈಕೆಗಳ ಮಹಾಪೂರವೇ ಹರಿದು ಬಂದಿತ್ತು. ಇನ್ನು 100 ಕಾಲ ಬಾಳಲಿ ಎಂದು ಎಲ್ಲರೂ ಹಾರೈಸಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಅಶ್ವಥ್ ಯಸೆನ್, ಸುವರ್ಣ ನ್ಯೂಸ್.
ಟೆಸ್ಟ್ ಕ್ರಿಕೆಟ್ನ ವಿಭಿನ್ನ ಪಯಣಿಗ, ವಿಶ್ವ ಟೆಸ್ಟ್ ಕ್ರಿಕೆಟ್ನ ಕೊನೆಯ ಕ್ಲಾಸ್ ಆಟಗಾರ ರಾಹುಲ್ ದ್ರಾವಿಡ್ ನಿವೃತ್ತಿಯ ನಂತರ ಮೊದಲ ಸಲ ಮಾಧ್ಯಮದೊಂದಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿರುವ ರಾಹುಲ್ ಸದ್ಯದ ಟೀಂ ಇಂಡಿಯಾದ ಪರಿಸ್ಥಿತಿ, ಜಾಮಿ ವಿವಿಎಸ್ ಲಕ್ಷ್ಮಣ್ ನಂತರ ಭಾರತ ತಂಡದ ಸ್ಥಿತಿಗತಿಯ ಬಗ್ಗೆ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಭಾರತ ಟೆಸ್ಟ್ ಕ್ರಿಕೆಟ್ನ ಲೆಜೆಂಡ್ ಬ್ಯಾಟ್ಸ್ಮನ್ ರಾಹುಲ್ ದ್ರಾವಿಡ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ರಾಹುಲ್, ನಿಮ್ಮ ರಿಪ್ಲೇಸ್ಮೆಂಟ್ ಚೇತೇಶ್ವರ್ ಪೂಜಾರ ಅಂತ ಎಷ್ಟು ನಿಜ? ಸಖತ್ ಚೆನ್ನಾಗಿ ಆಡಿದ್ದಾನೆ. ಲಾಸ್ಟ್ ಮ್ಯಾಚು ಎಸ್ಪೆಷಲಿ 159 ಹೊಡೆದಿದ್ದಾನೆ. ಒಳ್ಳೆ ಪ್ಲೇಯರು ಚೇತೇಶ್ವರ್ ಪೂಜಾರ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಹಿ ಸ್ಕೋರ್ಡ್ ಲಾಟ್ ಆಫ್ ರನ್ಸ್. ಅದಕ್ಕೆ ಸ್ವಲ್ಪ ಇಂಜುರಿನೂ ಇತ್ತು, ಒಂದು ವರ್ಷ ಅವನು ಆಡಲಿಲ್ಲ ಇಂಜುರಿಗೋಸ್ಕರ. ಬಟ್ ಇಟ್ಸ್ ನೈಸ್ ಟು ಸಿ ಹಿ ಹ್ಯಾಸ್ ಕಮ್ ಬ್ಯಾಕ್ ಆ್ಯಂಡ್ ಪರ್ಫಾರ್ಮ್ ವೆರಿ ವೆಲ್. ಸೊ ಐ ಥಿಂಕ್ ಹಿ ಹ್ಯಾಸ್ ಅ ಗ್ರೇಟ್ ಫ್ಯೂಚರ್ ಆ್ಯಂಡ್ ಹೋಪ್ಫುಲಿ ಇದು ಮೇಂಟೈನ್ ಮಾಡಬೇಕು, ಸಸ್ಟೈನ್ ಮಾಡಬೇಕು. ಇದು ವೆರಿ ಲಾಂಗ್ ಸೀಸನ್, ಇದು 10 ಟೆಸ್ಟ್ ಮ್ಯಾಚಸ್ ಇದೆ. ಇದು ಕಾನ್ಫಿಡೆನ್ಸ್ ಅವನಿಗೆ ಇಟ್ ವಿಲ್ ರಿಯಲಿ ಗುಡ್ ಫಾರ್ ಹಿಮ್, ದಿಸ್ ಕಾನ್ಫಿಡೆನ್ಸ್. ಲಕ್ಷ್ಮಣ್ ಮತ್ತು ರಾಹುಲ್ ದ್ರಾವಿಡ್ ಜಾಗನ ವಿರಾಟ್ ಕೊಹ್ಲಿ ಮತ್ತು ಪೂಜಾರ, ರಾಯಣ್ಣ ಇವ್ರು ತುಂಬಕ್ಕೆ ಸಾಧ್ಯ ಆಗುತ್ತೆ? Definitely, I think they can all, they are all very good players, and it takes time for everyone to establish themselves. I think me and Lakshman also, when we started, we were also youngsters. So, ನನ್ನ ಪ್ರಕಾರ ಡೆಫಿನೆಟ್ಲಿ ಅವ್ರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಎಕ್ಸ್ಪೋಜರ್ ಬೇಕು. ಆಚೆ ಹೋಗಿ ಆಡಬೇಕು. ಇಂಡಿಯಾನಲ್ಲಿ ಡೆಫಿನೆಟ್ಲಿ ರನ್ ಬಂದೇ ಬರುತ್ತೆ. ಆಚೆ ಹೋಗಿ ಸ್ವಲ್ಪ ಟೈಮ್ ಸಿಗುತ್ತೆ, ಎಕ್ಸ್ಪೋಜರ್ ಸಿಗುತ್ತೆ. ಆದಮೇಲೆ ಡೆಫಿನೆಟ್ಲಿ ಆಚೆನೂ ಬೇರೆ ದೇಶದಲ್ಲಿ, ಬೇರೆ ಕಂಟ್ರಿನಲ್ಲಿನೂ ಅವರೆಲ್ಲ ರನ್ ಹೊಡಿಬೋದು. ಅಂಡರ್-19 ವರ್ಲ್ಡ್ ಕಪ್ ಗೆದ್ರು, ಅದ್ರ ಬಗ್ಗೆ ಏನಾದ್ರು? ಐ ಥಿಂಕ್ ಗ್ರೇಟ್ ಅಚೀವ್ಮೆಂಟ್ ಇಂಡಿಯಾಗೆ. ಅಂಡರ್-19 ವರ್ಲ್ಡ್ ಕಪ್ ಒಂಥರ ಒಳ್ಳೆ ಅಚೀವ್ಮೆಂಟ್ಗೆ, ಸಿಸ್ಟಮ್ಗೆ ಎಲ್ಲ. ಇಲ್ಲಿ NCA ಎಲ್ಲರೂ ಟ್ರೈನ್ ಮಾಡ್ತಾರೆ. ಅವ್ರಿಗೆ ಒಂಥರ ಚೆನ್ನಾಗಿ ಇದು ಅಚೀವ್ಮೆಂಟ್ ಎಲ್ಲ, ಹುಡುಗರಿಗೆ ಪ್ರೋತ್ಸಾಹ ಸಿಗುತ್ತೆ ಇದು ವಿಕ್ಟ್ರಿ ಆದಮೇಲೆ. ಬಟ್ ಅವ್ರಿಗೂ ಅಷ್ಟೇ ಇದು ಒಂಥರ ಸ್ಟೆಪ್ಪಿಂಗ್ ಸ್ಟೋನು. ಇದಾದಮೇಲೆ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಹೋಗಿ ರನ್ಸು ಮತ್ತು ವಿಕೆಟ್ಸ್ ತಗೋಬೇಕು. ಅದು ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇದು ರಾಹುಲ್ ದ್ರಾವಿಡ್ ಅವ್ರ ಮಾತು. ಅವ್ರು ಹೇಳೋ ಪ್ರಕಾರ ಚೇತೇಶ್ವರ್ ಪೂಜಾರ, ರಾಯಣ್ಣ, ವಿರಾಟ್ ಕೊಹ್ಲಿ ಏನಿದ್ದಾರೆ ಅವರು ಆ ಸ್ಥಾನವನ್ನು ತುಂಬ್ತಾರೆ, ಅವ್ರು ಕೇಪೇಬಲ್ ಆಗಿದ್ದಾರೆ. ಇವರು ಲಕ್ಷ್ಮಣ್ ಮತ್ತು ರಾಹುಲ್ ದ್ರಾವಿಡ್ ಜಾಗ ಏನು ತೆರವಾಗಿತ್ತು ಆ ಜಾಗವನ್ನು ತುಂಬ್ತಾರೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಭವಿಷ್ಯದಲ್ಲಿ ಭಾರತ ತಂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಒಳ್ಳೆ ಪ್ರದರ್ಶನ ನೀಡುತ್ತೆ. ಮತ್ತು ಹಾಗೆ ಅಂಡರ್-19 ಕ್ರಿಕೆಟ್ ಆಡ್ದು ಅವ್ರಿಗೂ ಸಹ ಬೆಸ್ಟ್ ಆಫ್ ಲಕ್ ಹೇಳಿದ್ದಾರೆ. ಮತ್ತು ಒಳ್ಳೆ ಆಗುತ್ತೆ ಇಂಡಿಯನ್ ಕ್ರಿಕೆಟ್ ಟೀಮ್, ಮತ್ತು ಕ್ರಿಕೆಟ್ ಇನ್ನೂ ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರವಿ ಎಸ್, ಸುವರ್ಣ ನ್ಯೂಸ್. ಇನ್ನು ಕರ್ನಾಟಕದಲ್ಲಿ ಇವತ್ತಿನ ಚಿನ್ನದ ದರ ಹೇಗಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,500 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 150 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,530 ರೂಪಾಯಿ. ನೆನೆ ಅದಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 150 ರೂಪಾಯಿ ಏರಿಕೆಯಾಗಿದೆ. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.